ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಆದವ್ರಿಗೆ ಡಬಲ್ ನಮಸ್ಕಾರ. ಯಾರಪ್ಪ ಇವಳು ತಿಂದಿ ಜಾಸ್ತಿ ಆಗಿ ಫುಲ್ ಜೋಶಲ್ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡ್ರ? ನಾನ್ ಯಾರು, ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಅಂಡ್ ನೀವ್ಯಾಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂಡ್ ಇದರಿಂದ ನಿಮ್ಗೇನ್ ಲಾಭ ಅಂಡ್ ನನ್ಗೇನ್ ಸಿಗುತ್ತೆ, ಇದಕ್ಕೆಲ್ಲ ನಿಮ್ಗೆ ಕೊನೆಯಲ್ಲಿ ಆನ್ಸರ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಸ್ಪೆಷಲಿ ಏನ್ ಮಿಸ್ ಮಾಡ್ಕೊಂಡ್ರು ಒಂದ್ ಸರ್ಪ್ರೈಸ್ ಇದೆ, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಏನಂತ ಅಂದ್ರೆ, ಏನಿದೆ ವಾಡಿಕೆ ಎಲ್ಲ ಕಡೆ ಹುಡುಗಿ ನೋಡೋದಿಕ್ಕೆ ಹುಡುಗ ಹೋಗ್ತಾನೆ, ಬಟ್ ಇಲ್ಲಿ ಹುಡುಗನ್ ನೋಡೋದಿಕ್ಕೆ ಹುಡುಗಿ ಬಂದಿದ್ದಾಳಂತೆ. ಸೊ ಇವ್ರ ಕತೆ ಏನಂತ ಕೇಳೋಣ ಬನ್ನಿ. ಇವ್ನ ಯಾವನ ಸೆಡೆ ನನ್ ಮಗ. ಎಣ್ಣೆಗೆ ಮಿಕ್ಸ್ ಮಾಡಕ್ ಬೇಕು ಸೋಡಾ. ವೆಲ್ಕಮ್ ಟು ಮೈ ವ್ಲಾಗ್ಸ್. ನಾನ್ ನಿಮ್ಮ ರಶ್ಮಿ ಗೌಡ. ಇದೇನಪ್ಪ ಇದು ವಿಡಿಯೋಗೆ ವೆಲ್ಕಮ್ ಮಾಡಿದ್ದೆ ಪ್ರಾಸದಲ್ಲಿ ಅಂತ ಅನ್ಕೊಂಡ್ರ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇದು ನಂದು ವೆರಿ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ನಿಮ್ ಸಪೋರ್ಟ್ ಖಂಡಿತ ಅವಶ್ಯಕತೆ ಇದೆ. ಸೊ ಈ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ, ಈ ಕಾರ್ಪೊರೇಟ್ ಲೈಫ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಸಿಗೋ 2 ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಾಗ ನನಗ್ ಬಂದಿದ್ದು ತಲೆಯಲ್ಲಿ ಕಾಫಿ ನಾಡ್ ಹೋಗೋಣ ಅಂತ. ಸೊ ನಾವಿವತ್ತು ಹೊರಟಿರೋದು ಕಾಫಿ ನಾಡ್ ನೋಡೋದಿಕ್ಕೆ. ಸೊ ಕಾಫಿ ನಾಡ್ ನೋಡೋದಿಕ್ಕೆ ಹೊರಟಿದೀವಿ ಅಂದ ತಕ್ಷಣ ಕಾಫಿ ನಾಡ್ ಚಂದನು ಅಂತೂ ಅಲ್ಲ. ಸೊ ನಾವಿವತ್ತು ಹೊರಟಿರೋದು ನೋಡೋದಿಕ್ಕೆ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂತ ಹೊರಟಾಗ ನನ್ನ ತಲೆಯಲ್ಲಿ ಬಂದಿದ್ದು ನನ್ನ ಫ್ರೆಂಡ್ಸ್ಗಳು. ಸೊ ನನ್ನ ಫ್ರೆಂಡ್ಸ್ಗಳನ್ನ ತಗೊಂಡು ನಾವು ಹೊಟ್ಟಿದ್ದು ಚಿಕ್ಕಮಂಗ್ಳೂರ್ ಕಡೆಗೆ. ಆ ಮಹಾನುಭಾವರು ಯಾರಂತ ನಿಮ್ಗೆ ಪರಿಚಯ ಮಾಡ್ತೀನಿ ಬನ್ನಿ. ಐ ಥಿಂಕ್ ನನ್ನ ಫ್ರೆಂಡ್ಸ್ ಪರಿಚಯ ನಿಮ್ಮೆಲ್ರಿಗೂ ಆಯ್ತಂತ ನಾನು ಅನ್ಕೋತೀನಿ. ಸೊ ನಾವಿಲ್ಲಿಂದ ಹೊರಟಿದ್ದು ಕಾರಲ್ಲಿ. ಸೊ ಆನ್ ದ ವೇ ಎಲ್ರಿಗೂ ಗೊತ್ತಿರೋ ಹಾಗೆ ಸಾಂಗ್ಸ್ ಪ್ಲೇ ಮಾಡಿದ್ವಿ, ಎಲ್ಲ ಡ್ಯಾನ್ಸ್ ಮಾಡಿದ್ವಿ ಅಂಡ್ ಸಾಂಗ್ಸು ಆಡಿದ್ವಿ. ಸೊ ಸಾಂಗ್ಸ್ ಆಡಿದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಾಡಿಗೆ ಎನರ್ಜಿ ಬೇಕಲ್ವಾ. ಸೊ ಆನ್ ದ ವೇ ಹೋಗ್ತಾ ಒಂದೊಳ್ಳೆ ಚಾಟ್ ಸ್ಟ್ರೀಟ್ ಹತ್ರ ನಿಲ್ಸಿದ್ವಿ, KR ನಗರ ಹತ್ರ. ಅದು ತುಂಬಾ ಫೇಮಸ್ ಅಂತ ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ರು. ಸೊ ಹೋಗಿ ಟ್ರೈ ಮಾಡ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಅಲ್ಲೋದ್ಮೇಲೆ ಏನ್ ತಗೋಬೇಕು ಮೆನು ಅಂತ ಗೊತ್ತಾಗ್ಲಿಲ್ಲ. ಸೊ 3 ಮೆನುನ ಆರ್ಡರ್ ಮಾಡಿದ್ವಿ. ಅದು ಟೇಸ್ಟ್ ಸಕ್ಕತ್ತಾಗಿದ್ದರಿಂದ ಕಂಪ್ಲೀಟ್ ಮೆನುನೇ ಆರ್ಡರ್ ಮಾಡ್ಕೊಂಡ್ವಿ. ಆರ್ಡರ್ ಮಾಡಿದ್ ಬಂದ್ಬಿಟ್ಟು ನಾವೆಲ್ಲ ತಿನ್ನೋಣ ಅಂತ ಅನ್ಬಿಟ್ಟು, ಬಟ್ ಕಂಪ್ಲೀಟ್ ಮೆನುನ ತಿಂದಿದ್ ಬಂದು ನಮ್ಮ ಅಭಿರಾಜ್ ಗೌಡ ಅವರು. ಸೊ ಇವ್ನ ಮುಖನ ಒಂದ್ಸಲ ನೋಡ್ಕೊಬಿಡಿ. ಮುಂದೊಂದು ದಿನ ಎಲ್ಲಾದ್ರೂ ನಿಮ್ಗೆ ಮದ್ವೆಲೋ ಅಥವಾ ರೋಡಲ್ಲೋ ಸಿಕ್ಕಿದ್ರೆ ಅವ್ನು ಪಕ್ಕ ಮಾತ್ರ ಊಟ ಕುತ್ಕೊಳಕ್ ಹೋಗ್ಬೇಡಿ ಅಥವಾ ಚಾಟ್ಸ್ ತಿನ್ನೋದಕ್ಕೆ ನಿಂತ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ದು ಕಿತ್ಕೊಂಡು ತಿಂದ್ಬಿಟ್ರೆ ಕಷ್ಟ ಆಗುತ್ತೆ ಆಮೇಲೆ. ಅವೆಲ್ಲ ನೋಡ್ಬೇಡ, ಹೊಟ್ಟೆನೋ ಬರುತ್ತೆ. ಬೇಕಾದ್ರೆ ನೀನು ಕೇಳಕ್ಸ್ಕೋ. ಓ ಜೇವ ಕಾಸಿಸ್ಕೊಂಡು ಇವ್ನಿಗೆ ಹೊಟ್ಟೆ ಹಾಕಮ್ಮ. ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಕಡೆಗೆ. ಚಿಕ್ಕಮಂಗ್ಳೂರ್ಗೆ ಹೋಗ್ತಿದೀವಿ ಅಂದ ತಕ್ಷಣನೇ ನಾವು ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಪಲ್ಲಕ್ಕಿ ಕಂಫರ್ಟ್ಸ್ ಇನ್ನಲ್ಲಿ. ಅದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಂದ 9 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಬಂದ್ಬಿಟ್ಟು ಪಲ್ಲಕ್ಕಿ ಕಂಫರ್ಟ್ಸ್ ರೀಚ್ ಆಗಿದ್ದು 11:45ಗೆ. ನಾವಲ್ಲಿ ಹೋದ್ಮೇಲೆ ನಮಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಮಗೋಸ್ಕರ ಫುಡ್ ಪ್ರಿಪೇರ್ ಮಾಡಿಟ್ಟಿದ್ರು. ನಾವು ತುಂಬ ಅಶೋಕೊಂಡು ಹೋಗಿದ್ರಿಂದ ಒಂದೊಳ್ಳೆ ಮೀಲ್ ತಿಂದ್ವಿ ಆ್ಯಂಡ್ ಸಕ್ಕ ಟೇಸ್ಟಿ ಆಗಿತ್ತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಊಟ ಎಲ್ಲ ತಿಂದಮೇಲೆ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದ್ದರಿಂದ ರೂಮಿಗೆ ಬಂದು ಸ್ವಲ್ಪ ಕಾನ್ವರ್ಸೇಷನ್ ಮಾಡಿ ನಾಳೆದು ಪ್ಲ್ಯಾನ್ನ ಡಿಸೈಡ್ ಮಾಡಿ ಎಲ್ಲ ಮಲ್ಕೊಂಡ್ವಿ. ನಿನ್ನೆ ನೈಟ್ ನಾವು ಲೇಟಾಗಿ ರೀಚ್ ಆಗಿದ್ದರಿಂದ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರ್ಸೋದಕ್ಕಾಗಲಿಲ್ಲ. ಮಾರ್ನಿಂಗ್ ವ್ಯೂ ಬಂದ್ಬಿಟ್ಟು ನಮ್ಮ ರೂಮ್ದು ಈ ಥರ ಇತ್ತು. ಇನ್ನು ನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಒಂದು ಒಳ್ಳೆ ಸ್ವಯಂವರ ಕಾರ್ಯಕ್ರಮದಿಂದ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ, ನಂಗೆ ಆಗಲ್ಲಪ್ಪ, ನಿಂಗೆ ರುಕ್ಮಿಣಿ ಸಿಗಲ್ಲ. ನಮಗೆ ಹುಡುಗ ಒಪ್ಪಿಗೆ ಆಗಿಲ್ಲ, ಸ್ವಲ್ಪ ನಾಚ್ಕೋಬೇಕು, ಸ್ವಲ್ಪ ಕತ್ತೈತಿ. ಹೆಣ್ಮಕ್ಳು ಚೆನ್ನಾಗಿಲ್ಲ. ಥ್ಯಾಂಕ್ ಯು. ಗಂಡು ಒಪ್ಕೊಂಡ್ರೆ ಸಾಕು, ನೀನು ಒಪ್ಕೊಂಡ್ರೆ ನೀನ್ ಗಂಡು ಕಣೋ. ಹನಿಯಲು ನೈಜತೆ ಚೆನ್ನಾಗಿದೆ. 3 roses. ಅಮ್ಮ ಹುಷಾರಾಗಿದ್ದಾರಾ ನಿಮ್ಮಮ್ಮ? ಕುಡ್ಸಿ ಗುಡ್ಸಿ ಗುಡ್ಸಿ ಕುಡಿಯೋ. ಸುಟ್ಬಿಡುತ್ತೆ. ನಾನು ನಂಗೆ ತೀರ್ಥ ಕುಡಿಸ್ಬಿಟ್ಟ. ಸೊ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ನಿರ್ವಾಣ ಸ್ವಾಮಿ ಮಠಕ್ಕೆ. ನಿರ್ವಾಣ ಸ್ವಾಮಿ ಮಠ ಬಂದ್ಬಿಟ್ಟು ನಾವು ಸ್ಟೇ ಆಗಿದ್ದ ರೂಮಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಇತ್ತು. ಬೈ ವಾಕ್ ಏನೇ ಎಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ಆ ಜಾಗಕ್ಕೆ ಹೋದ್ವಿ.
ಸೊ ನಾವು ಇವತ್ತು ಯಾವ ಕೆಸರಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ? ಯಾವ ಕೆಸರಲ್ಲಿಲ್ಲ. ನಾವಿವತ್ತು ಚಿಕ್ಕಮಂಗ್ಳೂರು ಟ್ರಿಪ್ಗೆ ಬಂದಿದ್ದೀವಿ ಓಕೆನಾ. ಸೊ ಚೇತು ಅಪ್ಪ ಬೆಳೆ ಇದು ನನ್ನ ಪರ್ಸನಲ್ ಬ್ಲಾಗ್ ಗಾಯ್ಸ್, ಯಾರು ಕೂಡ ಹಾಗೆಲ್ಲ ಹೇಳ್ಬಾರ್ದು ಅಲ್ವಾ. ತಿನ್ನಕ್ಕೇನಾದ್ರೂ ಎಲ್ಲ ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ಹೇಳ್ಬಾರ್ದು ತಾನೇ, ಹೇಳ್ಬಾರ್ದು ಯಾರು ಕೂಡ. ಹೆಂಗೋ ಮಲಗಿದ್ದೆ ನೋಡಿ ಎಬ್ಬಿಸ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಹಾ ನೋಡಿ ಜಾಗ ಮಾತ್ರ ಸಖತ್ತಾಗಿತ್ತು. ನಮ್ಮ ಗ್ರೂಪಲ್ಲಿ ನಮಗೆ ಗೊತ್ತಿಲ್ದಲೇನೆ ಇಬ್ರು ಸೀಕ್ರೆಟ್ ಏಜೆಂಟ್ ಇದ್ರು. ಅವರು ನಮಗೆ ಗೊತ್ತಿಲ್ದಲೇನೆ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಅವರೇ, how was the experience? How you feeling? ಸಖತ್ತಾಗಿದೆ ಮಳೆಯಲ್ಲಿ. ಸೊ ಎಲ್ಲ ಫ್ಯಾಮಿಲಿಯವರೆಲ್ಲ ಈ ಕಡೆ ಬಂದರೆ ಸಖತ್ತಾಗಿರುತ್ತೆ. Okay. ಸೊ ಸುಮ್ಮನೆ ಎಲ್ಲೆಲ್ಲ ದೂರ ಕಡೆ ಹೋಗೋಕ್ಕಿಂತ ನಮ್ಮ ಚಿಕ್ಕಮಂಗ್ಳೂರು ಕಡೆ ಬನ್ನಿ, ಸಖತ್ತಾಗಿರುತ್ತೆ ಓಕೆನಾ. ಟ್ರಿಪ್ ಅಂತೂ ಅದರಲ್ಲೂ ಕೂಡ ಪಲ್ಲಕ್ಕಿ ಕಂಫರ್ಟ್ಗೆ ಬಂದು ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಓಕೆನಾ. ರಶ್ಮಿ ಅವರು ಎರಡು ಮಾತು ಕೊಡ್ತಾರೆ. ಸ್ಪೀಚ್ ಪ್ಲೀಸ್. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇವಾಗ ನೀವು ನೋಡ್ತಾ ಇದ್ದೀರಾ ಬ್ಯಾಕಲ್ಲಿ ಕಾಣಿಸ್ತಿರೋದು ನಿರ್ವಾಣ ಸಮಯ ಮಠ. ಹಾಂ ಮೈಕ್ ಓಕೆ, ಏನ್ ಹೇಳ್ಬೇಕು? ಹೇಳಿ. How you feeling? ಯಾ ಸೂಪರ್ ಆಗಿದೆ. ಈಗ 5 minutes ಬ್ಯಾಕ್ ನೋಡಿ, ಇಲ್ಲಿ ಫುಲ್ ಮಳೆ ಬಂದು ಕೊಚ್ಚೆ ಆಗಿದೆ. 2 minutes ಬ್ಯಾಕ್ ಮಳೆ ಬಂತು, ಆಗ್ಲೇ ಬಿಸಿಲು ಬಂತು. ಎಸ್ ನೋಡಿ, ಬಿಸಿಲಿದೆ. ಹೌದು. ಬಟ್ ಅದು ಚೆನ್ನಾಗಿದೆ. ಕ್ಲೈಮೇಟ್ ಪ್ರಿಡಿಕ್ಟ್ ಮಾಡಕ್ಕೆ ಆಗ್ತಿಲ್ಲ. ಕಂಪ್ಲೀಟ್ ಬಿಸಿಲಿದೆ, ಹಾಂ ನೆರಳು ಇದೆ, ಮಳೆನೂ ಬರ್ತಾ ಇದೆ. ಸೊ ಈಗ ಆಫ್ ಮಾಡಿ ನಾನು ಆಫ್ ಮಾಡಿ. ಕ್ಯಾಮ್ರಾಮ್ಯಾನ್ ರಶ್ಮಿ ಜೊತೆ, ಸರಿ ಕ್ಯಾಮ್ರಾಮ್ಯಾನ್ ಅಭಿ ಜೊತೆ ರಶ್ಮಿ ಚಿಕ್ಕಮಂಗ್ಳೂರು. ಹೌದಾ ಸರ್? ಕೈಮರ ನಾನು ಮಾತಾಡಿದ್ದೀನಿ, ನಾನು ಮಾತಾಡಿದ ಕೈ ಹಾಂ ಹೇಳ ನಿಮ್ಮ ಸ್ಟಾರ್ಟ್. ಈಗ ಕ್ಯಾಮ್ರಾಮ್ಯಾನ್ ಅಭಿ ಜೊತೆ ರಶ್ಮಿ, ಚಂದನ, ಕೈಮಾರು, ಚಿಕ್ಕಮಂಗ್ಳೂರು. ಗೈಸ್, ಈ ಮರ ಯಾವುದು ಅಂತ ಗೆಸ್ ಮಾಡಿ. ನೋಡಕ್ಕೆ ನಾವು ಮಾವಿನ ಹಣ್ಣಿನ ಮರ ಅನ್ಕೊಂಡ್ವಿ, ಬಟ್ ಇಲ್ಲಿ ಹತ್ರ ಬಂದು ನೋಡಿದಾಗ ಗೊತ್ತಾಯ್ತು ಸಂಕೆ ಮರ ಇದೆ ಆಕ್ಚುಲಿ. ಇದು ಒಂದೊಂದು ಎಲೆಗೂ ಒಂದೊಂದು ಹೂ ಬಿಟ್ಟಿದೆ. ಇಷ್ಟು ದೊಡ್ಡ ಮರ ನೋಡಕ್ ಎಲ್ಲೂ ಸಿಗಲ್ಲ. ಮೇ ಬಿ ನಾ ಆಕ್ಚುಲಿ ಸಂಕೆ ಮರ ಇಷ್ಟು ದೊಡ್ಡದು ಇದೆ ಫಸ್ಟ್ ಟೈಮ್ ನೋಡಿದ್ದು. ನಾನೆಲ್ಲೋ ಮಾವಿನ ಹಣ್ಣು ಚಿಗುರಿದೆ, ಎಲ್ಲ ಹೂವು ಚಿಗುರುತ್ತಿದೆ ಅನ್ಕೊಂಡೆ, ಬಟ್ ಸಂಕೆ ಮರ ಇದು. ನೋಡಿ ಎಷ್ಟು ದೊಡ್ಡದಾಗಿದೆ, ಆಲದ ಮರ ಥರ ಬೆಳೆದಿದೆ. ಎಲ್ಲ ಏನೋ ಸ್ಪೆಷಲ್ ಆಗಿದೆ ಇಲ್ಲಿ ಎಲ್ಲ. ನಾ ಯಾಕೋ ಕಿರ್ತಿ ಥರ ಮಾತಾಡ್ತಾ ಇದ್ದೀನಿ. ಅಯ್ಯೋ ಯಾಕೆ ಜನರೇ ಈ ಥರ ಹಿಂಸೆ ಮಾಡ್ತೀರಾ ನನ್ನ? ನಾನು ಪಾಪ ಅಲ್ವಾ ಜನರೇ? ಯಾಕೆ ಜನರೇ? ಬಂದೆ ಬಂದೆ ಬಂದೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಜನಗಳು ಹೆಂಗಾಗೋಗಿದ್ದಾರೆ ಅಂದ್ರೆ, ಪ್ರಾಣಿಗಳು ನೋಡಿ ಎದ್ರುಕೋತಾ ಇದೆ ಜನಗಳನ್ನ ನೋಡಿ. ನೋಡಿ ಸಿ ಎಷ್ಟು ಭಯ. ಆಕ್ಚುಲಿ ಮನುಷ್ಯರನ್ನ ನೋಡಿ ಎದ್ರುಕೋತಾರೆ ಅನ್ಕೋತಿದೆ, ಇವಾಗ ಪ್ರಾಣಿಗಳು ಎದ್ರುಕೋತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲ ಇದು ಒಂದೇ ಗುಡ್ ಗರ್ಲ್ ಅನ್ಸುತ್ತೆ ಮೇ ಬಿ. ಇದು ಒಂದೇ ನಾನು ಹತ್ರ ಬಂದು ನಿಂತ್ಕೋತಾರೋದು, ಇನ್ನೆಲ್ಲ ಮಿಕ್ಕಿದೆಲ್ಲ ಓಡೋಗ್ತಾ ಇದೆ ಹತ್ರ ಹೋದ್ರೆ. ಈ ಕಪ್ಪೆಗಳು ಓನ್ಲಿ ಚಂದನ ಮಾತಾಡಿದ್ರೆ ಅಷ್ಟೇ ಸೌಂಡ್ ಮಾಡೋದು. ಹಾಯ್ ಸಿ ಅವ್ ಹೇಳ್ತಿದಾವೆ ನನ್ಗೆ ಹಸುನು ಮಾಡಿದೆ, ಹಸುನು ಅಮ್ಮ ನಿನ್ ಕೆಲ್ಸ ನೀನ್ ಮಾಡೋದು ರಶ್ಮಿಗೆ ಹಾಕ್ಬಿಟ್ಟಿದ್ಯಾ ಅಂತ. ರಶ್ಮಿ ಇವತ್ತು ನನ್ ತಗೊಂಡ್ಬಿಟ್ಟವ್ರೆ. ಚಂದನ ಅವರು ಮಾತಾಡಿದ್ರೆ ಮಾತ್ರ ಕಪ್ಪೆಗಳು ಮಾತಾಡ್ತಿದ್ದಾವೆ. ಸೊ ಅವ್ರಿಗೆ ಕಾಂಪಿಟೇಷನ್ ಬಂದಿದ್ದಾರೆ. ಕನೆಕ್ಟೆಡ್ ಹೋದ್ ಜನ್ಮದಲ್ಲಿ ನನ್ಗೂ ಅದಕ್ಕೂ ಕನೆಕ್ಟ್ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಜನ್ಮದ ಜೋಡಿ ನೀನು ಕನಕ ಕನಕ. ಸ್ಟಾಪೇ ಮಾಡ್ತಿಲ್ಲ ಕಪ್ಪೆಗಳು ಫೋನ್ ಮಾಡೋದು. ಅಯ್ಯೋ ಬಿಡಿ, ಅದ್ ಬಿಡಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೀರು. ಅದ್ ಬೀಳಕ್ಕಾಗಲ್ಲ, ಬೀಳ್ಬೇಡಿ. ಅಂಡ್ ಒನ್ ಮೋರ್ ಥಿಂಗ್, ನೋಡಿ ಇಲ್ಲೆಲ್ಲ ಪೇಪರ್ ಏನೇನು ಹಾಕಿದಾರೆ. ದಯವಿಟ್ಟು ಹಂಗೆಲ್ಲ ಪೊಲ್ಯೂಷನ್ ಮಾಡ್ಬೇಡಿ. ಐ ರಿಕ್ವೆಸ್ಟ್ ಯು ಪೀಪಲ್, ವೆನ್ ಯು ಕಮ್ ಟು ದಿಸ್ ಕೈಂಡ್ ಆಫ್ ಪ್ಲೇಸ್, ಕೀಪ್ ಇಟ್ ಕ್ಲೀನ್. ಆಯ್ತಾ? ಇನ್ನು ಏನಿದೆ ಅಮ್ಮ ಹೇಳಮ್ಮ. ಇಲ್ಲಿ ಒಳಗಡೆ ಏನಿದೆ ಅಂದ್ರೆ ಮೇ ಬಿ ಒಂದ್ಸತಿ ರಶ್ಮಿನ್ ಒಳಗಡೆ ಕಳಿಸ್ತೀನಿ, ಇಲ್ಲಿ ನೋಡ್ಬೇಕಂತಾರೆ. ನನ್ಗೆ ಈಗಲೂ ಭಯ ಆಗ್ತಾ ಇತ್ತು, ಏನಾದ್ರು ಬಾಯ್ ಹಾಕ್ಬಿಟ್ರೆ ಕಾಲ್ಗಿಲ್ಗೆ ಅಂತ. ನಾನು ಹೇಳ್ಕೊಂಡ್ಬಿಡ್ತೀನಿ, ಇಬ್ರನ್ನ ಹೇಳ್ಕೊಂಡ್ರೆ ಹೋಗ್ಬಿಡೋಣ. ನಾನು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ನಾನು ಮಾಡ್ತೀನಿ.
ಕಂಪ್ಲೀಟ್ ನಿರ್ವಾಣ ಸ್ವಾಮಿ ಮಠನ ನೋಡಿ ನಾವು ಟೈಮ್ ನೋಡೋ ಅಷ್ಟೊಳಗೆ 12:30 PM ಆಗಿಬಿಟ್ಟಿತ್ತು. ದೆನ್ ಅವಾಗ ನಮಗೆ ರಿಯಲೈಸ್ ಆಯಿತು ನಾವಿನ್ನ ತಿಂಡಿನೇ ತಿಂದಿಲ್ಲ ಅಂದ್ಬಿಟ್ಟು ಅಂತ. ಅಲ್ಲಿಂದ ನಾವು ನಮ್ಮ ರೂಮಿಗೆ ಹೊಟ್ವಿ. ಟಿಫನ್ ರೆಡಿ ಮಾಡಿ ಒಂದು ಒಳ್ಳೆ ಜಾಗದಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ಜಾಗ ಮಾಡಿಕೊಟ್ಟಿದ್ರು. ಟಿಫನ್ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಆ ವೆದರು ಆ್ಯಂಡ್ ಆ ವ್ಯೂ ಆ್ಯಂಡ್ ಆ ಕ್ಲೈಮೇಟು ಇದೆಲ್ಲ ನನ್ನ ತಲೆಯಲ್ಲಿ ಮಿಕ್ಸ್ ಆಗಿ ಒಂದು ಒಳ್ಳೆ ಸಾಂಗ್ ಆಡಬೇಕಂತ ಅನ್ನಿಸ್ತಿತ್ತು. ಬಟ್ ಯಾವ ಸಾಂಗ್ ಆಡೋದಕ್ಕಾಗಲ್ಲ, ಯಾವ ಸಾಂಗ್ ಆಡಿದ್ರು ಕಾಪಿರೈಟ್ ಆಗಿಬಿಡ್ತಾರೆ. ಸೊ ಅಡ್ಜಸ್ಟ್ ಮಾಡ್ಕೊಬಿಡಿ. ಟಿಫನ್ ಎಲ್ಲ ತಿಂದಾದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಒಟ್ಟಿದ್ದು ಬಂದುಬಿಟ್ಟು ನಾವು ಸ್ಟೇ ಆಗಿದ್ದು ರೂಮ್ ಬ್ಯಾಕ್ ಸೈಡ್ ಇರೋ ಒಂದೊಳ್ಳೆ ಶೂಟಿಂಗ್ ಸ್ಪಾಟಿಗೆ. ಈ ಶೂಟಿಂಗ್ ಸ್ಪಾಟ್ ಬಗ್ಗೆ ನಮ್ಮ ಅಭಿರಾಜ್ ಮತ್ತು ಬೃಂದಾ ಮತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಏನಿದು ಶೂಟಿಂಗ್ ಸ್ಪಾಟು ಆ್ಯಂಡ್ ಏನು ಶೂಟಿಂಗ್ ಮಾಡಿದ್ರು ಅಂತ ನೀವೇ ಕೇಳಿ. ಗೈಸ್ ನಾವೆಲ್ಲಿದ್ದೀವಿ ಗೊತ್ತಾ? ಒಂದು ದೊಡ್ಡ ಫೇವ್ರೆಟ್ ಡಾಕ್ಟರ್ ವಿಷ್ಣು. ಯಾರು ಗೊತ್ತಾ? ಡಾಕ್ಟರ್ ವಿಷ್ಣು ಹಂಗ ಹೇಳ್ಬೇಡಿ, ನಿಂಗೆ ಗೊತ್ತಲ್ಲ ಯಾರು ಹೇಳಿ? ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಇದೇ ಸೀನ್ರಿ ಹಿಂಗ್ ತೋರಿಸಿ ಪ್ರಿಯಾ ಪ್ರಿಯಾ ಸಾಂಗ್ ಮಾಡಿದ್ದಾರೆ. ಜಗ್ಗೀಶ್ ತುಂಬಾ ಜನ ಮಾಡಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ನಮ್ಮ ಬೃಂದ ಅವ್ರು ಹೇಳಿದ್ದು. ಇಲ್ಲೇನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪ್ರಿಯಾ ಪ್ರಿಯಾ ಅನ್ನೋ ಒಂದು ಸಾಂಗ್ದು ಇಟ್ಸ್ ಫ್ಯಾಂಟಾಸ್ಟಿಕ್ ಸಾಂಗ್. ಮಾತ್ರ ತುಂಬಾ ಚೆನ್ನಾಗಿದೆ. ಈ ವ್ಯೂ ಎಲ್ಲ ಕ್ಲೌಡ್ ಮುಚ್ಕೊಂಡಿದೆ. ಹಾಗೇನೆ ನೀವು ಹಿಂದೆ ನೋಡ್ತಿದ್ದಾರೆ ನೋಡಿ, ಅದು ಹೆಂಗಿದೆ ಒಂದು ಮುಳ್ಳಯ್ಯನಗಿರಿ ಪೀಕ್ದು. ಆಕ್ಚುಲಿ ಮುಳ್ಳಯ್ಯನಗಿರಿ ಅದು ಕಂಪ್ಲೀಟ್ ಕಾಣಿಸ್ತಿಲ್ಲ, ಫಾಗ್ ಆಗಿದೆ. ಹೌದು, ಸಖತ್ತಾಗಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಸೊ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ, ಓಕೆನಾ? ಪ್ಲೀಸ್ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ಲಾಟ್ಗಳನ್ನ. ಯಾಕಂದರೆ ತುಂಬ ಸ್ಲಾಟ್ಗಳು ಬುಕ್ ಆಗ್ತಾ ಇದೆ. ಸೊ ಆಫರ್ ಕೂಡ ಇದೆ. ಹಾಗೇನೆ ಅಭಿರಾಜ್ ಮತ್ತು ರಶ್ಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.